ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ ಯೋಗ ಬಂಧುಗಳೇ. ಇವತ್ತು ನಾವು ಮೊನ್ನೆ ಹೇಳ್ದಂಗೆ ಯಾರು ಪ್ರಾಣಾಯಾಮ ಅಭ್ಯಾಸಗಳನ್ನು ಮಾಡಲಾರರು ಅಂದರೆ ನಮ್ಮ ದೇಹದಲ್ಲಿ 3 ದೋಷಗಳು ಇರುತ್ತವೆ. ಆ 3 ದೋಷಗಳಂದರೆ ವಾತ, ಪಿತ್ತ, ಕಫ ದೋಷ ಅಂತ ಹೇಳಿ. ಯಾರ ದೇಹದಲ್ಲಿ ವಾತವು ಅತಿ ಹೆಚ್ಚು ಆಗಿರುತ್ತದೋ ಅಂಥವರು ಪ್ರಾಣಾಯಾಮ ಅಭ್ಯಾಸಗಳನ್ನು ಮಾಡಲಾರರು, ಹಾಗೆ ಧ್ಯಾನವನ್ನು ಕೂಡ ಮಾಡಲಾರರು. ಅದನ್ನು ಯಾಕೆ ಅಂತ ತಿಳಿದುಕೊಳ್ಳೋಣ. ವಾತ ಅಂದರೆ ಅದು ವಾಯು ಗುಣ, ಅಂದರೆ ನಮ್ಮ ದೇಹದಲ್ಲಿ ಪಂಚಭೂತಗಳು ಇರುತ್ತವೆ. ಈ ಪಂಚಭೂತಗಳು ಸಪ್ತಧಾತುಗಳಿಂದ ದೇಹ ಏನಾಗಿದೆ ಅಂದರೆ ರಚನೆಯಾಗಿದೆ. ಹೊರಗಡೆ ಹೇಗೆ ಪಂಚಭೂತಗಳಿದ್ದಾವೋ ಹಾಗೆ ದೇಹದ ಒಳಗಡೆನೂ ಇರುತ್ತಾವು. ಈಗ ವಾಯು ತತ್ವ ಅಂದರೆ ಅದು ವಾತದ ಪ್ರವೃತ್ತಿಯನ್ನು ಹೊಂದಿರತಕ್ಕಂಥ ದೇಹ. ಅಂಥವರು ಏನು ಮಾಡಲ್ಲ ಅಂತಂದರೆ ಪ್ರಾಣಾಯಾಮ ಅಭ್ಯಾಸಗಳನ್ನು ಮಾಡಲಾರರು. ಈಗ ವಾಯು ಅಂದರೆ ತಿಳಿದೇ ಹಾಗಿರುತ್ತೆ, ವಾಯು ತುಂಬ ಫಾಸ್ಟ್, ವೇಗ ಅದು. ಹಾಗಾಗಿ ಆ ಥರ ವೇಗವಾಗಿ ಅವ್ರ ಮನಸ್ಸು ಕೂಡ ಓಡ್ತಾ ಇರುತ್ತೆ. ಮತ್ತು ವಾಯು ಪ್ರಕೃತಿ ಹೊಂದಿರುವವರಿಗೆ ಸಂಧಿವಾತ, ಅರ್ಥರೈಸ್ಟ್ ಮತ್ತು ಮೂಳೆಗಳ ಪ್ರಾಬ್ಲಮ್ಸು ಇವೆಲ್ಲ ಬರ್ತಾ ಇರ್ತಾವೆ. ಜಾಯಿಂಟ್ಸಲ್ಲಿ ಪೇನ್ ಬರೋದು, ಇಂಥವ್ರು ಬ್ಯಾಕಲ್ಲಿ ಪೇನ್ ಬರೋದು, ಇವೆಲ್ಲ ಏನು ಅಂದರೆ ವಾತದ ಗುಣವನ್ನು ಹೊಂದಿರತಕ್ಕಂಥವ್ರು. ಇಂಥವ್ರಿಗೆ ನಾವು ಪ್ರಾಣಾಯಾಮ ಅಭ್ಯಾಸ ಕೊಟ್ಟಾಗ ಅವರು 1 ನಿಮಿಷ 2 ನಿಮಿಷ ಬರೀ ಮಾಡ್ತಾರೆ. ಈಗ ಅರ್ಧ ಗಂಟೆ 15 ನಿಮಿಷ 20 ನಿಮಿಷ ಪ್ರಾಣಾಯಾಮ ಮಾಡಲು ಸಾಧ್ಯವಿಲ್ಲ. ಇದೇ ಇವತ್ತಿನ ವಿಷಯ. ಮೊನ್ನೆ ನಾನು ಹೇಳಿದ್ದೆ ನಿಮಗೆ, ಪ್ರಾಣಾಯಾಮ ಯಾರು ಮಾಡಲಾರರು ಅಂದರೆ ಇಂಥ ವ್ಯಕ್ತಿಗಳು ಪ್ರಾಣಾಯಾಮ ಅಭ್ಯಾಸ ಮಾಡಲಾರರು. ಇವರು ವಾಯುಗುಣವನ್ನು ಹೊಂದಿರ್ತಾರೆ, ವಾತ ಬಾಡಿಯನ್ನು ಹೊಂದಿರ್ತಾರೆ. ಹಾಗೆ ಪಿತ್ತ ಮತ್ತು ಕಫದ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಂ ನಮಃ ಶಿವಾಯ. ಹರಿ ಓಂ ತತ್ಸತ್.